ನಮಸ್ಕಾರ. ಜ್ಯೋತಿಷ್ಯ ಅಂದ್ರೆ ಬರೀ ನಂಬಿಕೆನಾ ಅಥವಾ ಅದರ ಹಿಂದೆ ಸೈನ್ಸ್ ಏನಾದ್ರೂ ಇದೆಯಾ? ಬನ್ನಿ, ಇವತ್ತು ನಾವು ಜ್ಯೋತಿಷ್ಯವನ್ನ ಒಂದು ವಿಜ್ಞಾನ ಅಂತ ಹೇಳೋಕೆ ಏನೆಲ್ಲ ವಾದಗಳಿವೆ, ಯಾವೆಲ್ಲ ಪುರಾವೆಗಳಿವೆ ಅಂತ ನೋಡೋಣ. ಅಪರಾಧ ತನಿಖೆಯಿಂದ ಹಿಡಿದು ಲ್ಯಾಬ್ನಲ್ಲಿ ನಡೆಯೋ ಮೆಡಿಕಲ್ ಎಕ್ಸ್ಪೆರಿಮೆಂಟ್ಗಳವರೆಗೂ ಇದರ ವ್ಯಾಪ್ತಿ ಎಲ್ಲೆಲ್ಲಿದೆ ಅಂತ ತಿಳಿಯೋಣ. ಸರಿ, ಶುರು ಮಾಡಕ್ ಮುಂಚೆ ಒಂದು ಸಣ್ಣ ಕೇಳ್ವಿ. ಜ್ಯೋತಿಷ್ಯದಿಂದ ಒಂದು ಕ್ರೈಮ್ ಕೇಸ್ ಸಾಲ್ವ್ ಮಾಡೋಕ್ಕಾಗುತ್ತಾ? ಕೇಳೋಕಿದೇನೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ಥರ ಅನ್ಸ್ಬೋದಲ್ವಾ? ಆದರೆ ಕೆಲವೊಂದು ಸಂಶೋಧಕರು ಹೌದು ಸಾಧ್ಯ ಇದೆ ಅಂತಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಜ್ಯೋತಿಷ್ಯ ಅಂದ್ರೆ ನಿಜವಾಗ್ಲೂ ಏನು? ಇದು ನಾವು ಪೇಪರ್ನಲ್ಲಿ ಓದೋ ರಾಶಿ ಭವಿಷ್ಯ ಅಷ್ಟೇ ಅಲ್ಲ. ಇದರ ಮೂಲ ಪದ ಜ್ಯೋತಿಹ, ಸಂಸ್ಕೃತದಲ್ಲಿ ಅಂದ್ರೆ ಬೆಳಕು. ಇದನ್ನ ಬೆಳಕಿನ ವಿಜ್ಞಾನ ಅಂತನೂ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ಆಕಾಶದಲ್ಲಿರೋ ಗ್ರಹ ನಕ್ಷತ್ರಗಳನ್ನ ಅಧ್ಯಯನ ಮಾಡಿ ಅವುಗಳ ಪ್ರಭಾವವನ್ನ ಅರ್ಥ ಮಾಡಿಕೊಳ್ಳೋ ಒಂದು ಸಿಸ್ಟಮ್ಯಾಟಿಕ್ ಜ್ಞಾನದ ಶಾಖೆ ಇದು. ಸರಿ, ಈಗ ಜ್ಯೋತಿಷ್ಯದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗಳ ಕಡೆಗೆ ಬರೋಣ. ಅಂದ್ರೆ ರಿಯಲ್ ಲೈಫ್ನಲ್ಲಿ ಇದನ್ನ ಹೇಗೆ ಬಳಸಿದ್ದಾರೆ ಅಂತ. ನಾವು ಇವತ್ತು ಫಾರೆನ್ಸಿಕ್ ಮತ್ತು ಮೆಡಿಕಲ್ ಕೇಸ್ಗಳನ್ನ ನೋಡಲಿದ್ದೇವೆ. ಇಲ್ಲಿ ಸಂಶೋಧಕರು ನಿಜವಾದ ಕೇಸ್ಗಳಿಗೆ ಜ್ಯೋತಿಷ್ಯವನ್ನ ಅಪ್ಲೈ ಮಾಡಿ ನೋಡಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಗಮನಿಸಬೇಕು. ಜ್ಯೋತಿಷ್ಯದ ಬಗ್ಗೆ ಮಾತಾಡೋರು ಬರೀ ಹಳೆ ಗ್ರಂಥಗಳನ್ನೇ ಉಲ್ಲೇಖಿಸ್ತಾ ಇಲ್ಲ. ಬದಲಿಗೆ ತಮ್ಮ ಸಂಶೋಧನೆಗಳನ್ನ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಜ್ಯೋತಿಷ್ ರಿಸರ್ಚ್ ತರಹದ ಪಿಯರ್ ರಿವ್ಯೂಡ್ ಜರ್ನಲ್ಗಳಲ್ಲಿ ಪಬ್ಲಿಷ್ ಮಾಡ್ತಿದ್ದಾರೆ. ಅಂದ್ರೆ ತಮ್ಮ ವಾದಗಳಿಗೆ ಒಂದು ಸೈಂಟಿಫಿಕ್ ವ್ಯಾಲಿಡಿಟಿ ತರೋಕೆ ಸೀರಿಯಸ್ ಆಗಿ ಪ್ರಯತ್ನ ಪಡ್ತಿದ್ದಾರೆ. ಒಂದು ಉದಾಹರಣೆ ತಗೊಳ್ಳೋಣ. ಇದೇ ಜರ್ನಲ್ನಲ್ಲಿ ಪಬ್ಲಿಷ್ ಆದ ಒಂದು ಸ್ಟಡಿ. ಇದರಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಬರೋಕೆ ಜ್ಯೋತಿಷ್ಯದಲ್ಲಿರೋ ನಿಯಮಗಳನ್ನು, ಅಂದರೆ ಕೆಲವೊಂದು ಪ್ಲಾನೆಟರಿ ಕಾಂಬಿನೇಷನ್ಸ್ಗಳನ್ನು 100 ನಿಜವಾದ ಪೇಷಂಟ್ಗಳ ಜಾತಕಕ್ಕೆ ಹೋಲಿಸಿ ನೋಡಿದ್ರು. ರಿಸಲ್ಟ್ ಏನಪ್ಪಾ ಅಂದ್ರೆ ಅವರ ಜಾತಕಕ್ಕೂ ಅವರ ಮೆಡಿಕಲ್ ರಿಪೋರ್ಟ್ಗೂ 89% ಮ್ಯಾಚ್ ಆಗಿದೆಯಂತೆ. 89%. ಇದು ಸುಮ್ಮನೆ ಕಾಕತಾಳೀಯ ಅನ್ನೋಕ್ಕಾಗಲ್ಲ ಅಲ್ವಾ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ರಿಸರ್ಚ್ ಪೇಪರ್ ಏನ್ ಮಾಡ್ತು ಅಂದ್ರೆ ಸಡನ್ನಾಗಿ ಸಾವನ್ನಪ್ಪಿದ 5 ಜನರ ಪೋಸ್ಟ್ ಮಾರ್ಟಮ್ ಕೇಸ್ಗಳನ್ನ ತಗೊಂಡು ಅದಕ್ಕೆ ಜ್ಯೋತಿಷ್ಯದ ವಿಶ್ಲೇಷಣೆ ಮಾಡ್ತು. ಈ ಸ್ಟಡಿಯಲ್ಲಿ ಅವರು ಬಳಸಿದ ಮೇನ್ ಟೂಲ್ ಅಂದ್ರೆ ಈ ತರಹದ ಒಂದು ಡೀಟೇಲ್ಡ್ ಜ್ಯೋತಿಷ್ಯ ಚಾರ್ಟ್. ಇದನ್ನ ಸಾಫ್ಟ್ವೇರ್ ಬಳಸಿ ಜನರೇಟ್ ಮಾಡಲಾಗತ್ತೆ. ಇದನ್ನೇ ನಾವು ಕುಂಡಲಿ ಅಂತ ಕರೆಯೋದು. ಇದರಲ್ಲಿ ಪ್ರತಿಯೊಂದು ಗ್ರಹ ಎಲ್ಲಿದೆ, ಅದರ ಪ್ರಭಾವ ಹೇಗಿದೆ ಅನ್ನೋದನ್ನೆಲ್ಲ ಅನಲೈಸ್ ಮಾಡ್ತಾರೆ. ಈ ಕೇಸ್ ಸ್ಟಡಿ ನಿಜಕ್ಕೂ ಶಾಕಿಂಗ್ ಆಗಿದೆ. ಸಂಶೋಧಕರು ಏನು ಹೇಳ್ತಾರಂದ್ರೆ ಜಾತಕದಲ್ಲಿ ಗ್ರಹಗಳ ಪೊಸಿಷನ್ಗೂ ಆ ವ್ಯಕ್ತಿಯ ಕೊಲೆ ನಡೆದಿದ್ದಕ್ಕೂ ಡೈರೆಕ್ಟ್ ಲಿಂಕ್ ಇದೆ ಅಂತ. ಉದಾಹರಣೆಗೆ ಜ್ಯೋತಿಷ್ಯದಲ್ಲಿ 8ನೇ ಮನೆಯನ್ನ ಮೃತ್ಯುಸ್ಥಾನ ಅಂತಾರೆ. ಅಲ್ಲಿ ಮಂಗಳ, ಶನಿ ತರಹದ ಪಾಪಗ್ರಹಗಳು ಇದ್ರೆ ಆ ವ್ಯಕ್ತಿಗೆ ಹಿಂಸಾತ್ಮಕ ಸಾವು ಬರಬಹುದು ಅಂತ ಈ ಸ್ಟಡಿ ವಾದಿಸುತ್ತೆ. ಕೇಸ್ ಸ್ಟಡಿಗಳೆಲ್ಲ ಇಂಟ್ರೆಸ್ಟಿಂಗ್ ಆಗಿವೆ, ಒಪ್ಕೊಳ್ಳೋಣ. ಆದರೆ ಅವು ಬರೀ ಕೋರಿಲೇಷನ್ ಅಷ್ಟೇ ತೋರಿಸೋದು. ಕಾಸ್ ಆ್ಯಂಡ್ ಎಫೆಕ್ಟ್ ಅಂದರೆ ಕಾರಣ ಪರಿಣಾಮ ಸಾಬೀತು ಮಾಡಬೇಕಂದ್ರೆ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್ಗಳೇ ಬೇಕು. ಈಗ ನಾವು ಅಂಥದ್ದೇ ಒಂದು ಪ್ರಯೋಗದ ಬಗ್ಗೆ ನೋಡೋಣ. ಜ್ಯೋತಿಷ್ಯದ ನಿಯಮಗಳನ್ನು ಲ್ಯಾಬ್ ಒಳಗೆ ಟೆಸ್ಟ್ ಮಾಡಿದ್ದಾರೆ. ಈ ಸಂಶೋಧನೆ ಎಷ್ಟೊಂದು ಸೀರಿಯಸ್ ಆಗಿತ್ತು ಅಂದ್ರೆ ಡೇಲಿ ಪಯೋನೀರ್ ಪತ್ರಿಕೆ ವರದಿ ಮಾಡಿದ ಹಾಗೆ ಒಬ್ಬ ದೊಡ್ಡ ಪ್ರೊಫೆಸರ್ ಜ್ಯೋತಿಷ್ಯದ ಮೇಲಿನ ಈ PhD ರಿಸರ್ಚ್ ಬಗ್ಗೆ ಮಾತಾಡ್ತಾ ಇದು ನೊಬೆಲ್ ಪ್ರಶಸ್ತಿಗೆ ಅರ್ಹ ಅಂತ ಹೇಳಿದ್ರಂತೆ. ಅಂದ್ರೆ ಇದನ್ನ ಯಾವುದೋ ಸಾಮಾನ್ಯ ರಿಸರ್ಚ್ ಅಂತ ತಳ್ಳಿ ಹಾಕೋ ಹಾಗಿಲ್ಲ. ಸರಿ, ಪ್ರಯೋಗ ನಡೆದಿದ್ದು ನಮ್ಮ ಬೆಂಗಳೂರಿನಲ್ಲೇ. ಇಲ್ಲಿನ ಸಂಶೋಧಕರು ಒಂದು ಪ್ರಶ್ನೆ ಇಟ್ಕೊಂಡ್ರು. ಜ್ಯೋತಿಷ್ಯದಲ್ಲಿ ಹೇಳೋ ಸಮಯ ಅಂದ್ರೆ ಮುಹೂರ್ತ ಪ್ರಾಣಿಗಳಿಗೆ ಹಾಕೋ ವ್ಯಾಕ್ಸಿನ್ಗಳ ಬೆಳವಣಿಗೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಟೆಸ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದ್ರು. ಎಕ್ಸ್ಪೆರಿಮೆಂಟ್ ಡಿಸೈನ್ ತುಂಬಾ ಸಿಂಪಲ್ ಆಗಿತ್ತು. ಜ್ಯೋತಿಷ್ಯದಲ್ಲಿರೋ ಶುಭ ಅಶುಭ ಸಮಯದ ಕಾನ್ಸೆಪ್ಟ್ ಆಧಾರದ ಮೇಲೆ 2 ಸೆಟಪ್ ಮಾಡಿದ್ರು. ಒಂದರಲ್ಲಿ ಶುಭ ಗ್ರಹ ಅಂತ ಪರಿಗಣಿಸೋ ಗುರುಗ್ರಹ ಉದಯ ಆಗ್ತಿದ್ದಾಗ ವ್ಯಾಕ್ಸಿನ್ ಗ್ರೋತ್ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದರಲ್ಲಿ ಅಶುಭ ಅಂತ ಹೇಳೋ ರಾಹು ಉದಯ ಆಗ್ತಿದ್ದಾಗ ಸ್ಟಾರ್ಟ್ ಮಾಡಿದ್ರು. ರಿಸಲ್ಟ್ಸ್ ಸಂಶೋಧಕರು ಅಂದ್ಕೊಂಡ ಹಾಗೇನೆ ಬಂತು. ಗುರುಗ್ರಹದ ಸಮಯದಲ್ಲಿ ಶುರು ಮಾಡಿದ ವ್ಯಾಕ್ಸಿನ್ಗಳು ಚೆನ್ನಾಗಿ ಬೆಳೆದವು. ಆದರೆ ರಾಹುಕಾಲದಲ್ಲಿ ಶುರು ಮಾಡಿದ್ದು ಸರಿಯಾಗಿ ಬೆಳೆಯಲಿಲ್ಲ. ಅಷ್ಟೇ ಅಲ್ಲ, ಈ ವ್ಯತ್ಯಾಸ ಕೇವಲ ಆಕಸ್ಮಿಕವಾಗಿ ಇರಲಿಲ್ಲ, ಅದು ಸ್ಟ್ಯಾಟಿಸ್ಟಿಕ್ಲಿ ಸಿಗ್ನಿಫಿಕೆಂಟ್ ಆಗಿತ್ತು ಅಂತನೂ ವರದಿಯಾಗಿದೆ. ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಸಂಶೋಧಕರಿಗೆ ಒಂದು ವಿಚಿತ್ರವಾದ ವಿಷಯ ಗೊತ್ತಾಯಿತು. ಕೆಲವು ದಿನಗಳಲ್ಲಿ ರಾಹುವಿನ ನೆಗೆಟಿವ್ ಎಫೆಕ್ಟ್ ಅಷ್ಟೊಂದು ಇರಲಿಲ್ಲ. ಯಾಕೆ ಹೀಗೆ ಅಂತ ಅವರು ತಲೆ ಕೆಡಿಸ್ಕೊಂಡು ನೋಡಿದಾಗ ಆ ದಿನಗಳಲ್ಲಿ ಚಂದ್ರ ಬಲವಾಗಿರೋದನ್ನ ಗಮನಿಸಿದ್ರು. ಇದು ಅವರಿಗೆ ಒಂದು ಯುರೇಕಾ ಮೊಮೆಂಟ್ ಥರ ಇತ್ತು. ಯಾಕಂದ್ರೆ ವೈದಿಕ ಗ್ರಂಥಗಳಲ್ಲಿ ಚಂದ್ರನಿಗೆ ರಾಹುವಿನ ಕೆಟ್ಟ ಪ್ರಭಾವವನ್ನ ಕ್ಯಾನ್ಸಲ್ ಮಾಡೋ ಶಕ್ತಿ ಇದೆ ಅಂತ ಹೇಳಲಾಗಿದೆ.
ಲ್ಯಾಬ್ನಲ್ಲಿ ಅದು ಪ್ರೂವ್ ಆದ ಹಾಗಾಯಿತು. ಸರಿ, ಇಲ್ಲಿವರೆಗೂ ನಾವು ಕೇಸ್ ಸ್ಟಡಿಗಳನ್ನು ನೋಡಿದ್ವಿ, ಲ್ಯಾಬ್ ಎಕ್ಸ್ಪೆರಿಮೆಂಟ್ಗಳನ್ನು ನೋಡಿದ್ವಿ. ಈಗ ಸ್ವಲ್ಪ ಹಿಂದೆ ಹೋಗಿ ಜ್ಯೋತಿಷ್ಯವನ್ನ ಒಂದು ವಿಜ್ಞಾನ ಅಂತ ಹೇಳೋಕಿರೋ ಟ್ರೆಡಿಷನಲ್ ಮತ್ತು ಫಿಲಸಾಫಿಕಲ್ ಕಾರಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಯಾಕೆ ಜ್ಯೋತಿಷ್ಯವನ್ನ ವಿಜ್ಞಾನ ಅಂತಾರೆ? ಯಾಕಂದ್ರೆ ಇದನ್ನ ಫಾಲೋ ಮಾಡೋರ ಪ್ರಕಾರ ಇದು ಬರೀ ನಂಬಿಕೆಯ ವಿಷಯ ಅಲ್ಲ, ಇದೊಂದು ವಿದ್ಯಾ, ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ನಾಲೆಡ್ಜ್. ಇದರ ಬೇಸ್ ಇರೋದೇ ಮ್ಯಾಥಮ್ಯಾಟಿಕ್ಸ್ ಮತ್ತು ಆಸ್ಟ್ರೋನಾಮಿ ಮೇಲೆ. ಎಲ್ಲರಿಗಿಂತ ಹೆಚ್ಚಾಗಿ ಇದನ್ನ ವೇದಗಳ ಒಂದು ಪ್ರಮುಖ ಅಂಗವಾದ ವೇದಾಂಗ ಅಂತ ಪರಿಗಣಿಸಲಾಗಿದೆ. ಸೊ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಜ್ಯೋತಿಷ್ಯವನ್ನ ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ಅಂತ ವಾದಿಸೋಕೆ 3 ಮುಖ್ಯ ಪಾಯಿಂಟ್ಗಳನ್ನ ಮುಂದಿಡಲಾಗ್ತಿದೆ. 1 ಫೊರೆನ್ಸಿಕ್ ಮತ್ತು ಮೆಡಿಕಲ್ ಕೇಸ್ ಸ್ಟಡೀಸ್, 2 ಕಂಟ್ರೋಲ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಮತ್ತು 3 ವೇದಾಂಗ ಅನ್ನೋ ಇದರ ಐತಿಹಾಸಿಕ ಹಿನ್ನೆಲೆ. ಈ ಎಲ್ಲ ವಾದಗಳನ್ನ ಪುರಾವೆಗಳನ್ನ ನೋಡಿದ್ಮೇಲೆ ನಾವು ಶುರು ಮಾಡಿದ ಅದೇ ಪ್ರಶ್ನೆಗೆ ವಾಪಸ್ ಬರ್ತೀವಿ. ಹಾಗಾದ್ರೆ ಜ್ಯೋತಿಷ್ಯ ಒಂದು ವಿಜ್ಞಾನನಾ? ಆದ್ರೆ ಬಹುಶಃ ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಜ್ಯೋತಿಷ್ ವಿಜ್ಞಾನ ಹೌದಾ ಅಲ್ವಾ ಅನ್ನೋದಕ್ಕಿಂತ ಒಂದು ಜ್ಞಾನ ವ್ಯವಸ್ಥೆಗೂ ಸೈನ್ಸ್ನ ಮಾಡರ್ನ್ ಡೆಫಿನಿಷನ್ಗೂ ನಡುವೆ ಇರೋ ಗೆರೆ ಯಾವುದು ಅನ್ನೋದಿರ್ಬೋದು. ಜ್ಯೋತಿಷದಂತಹ ಸಾವಿರಾರು ವರ್ಷಗಳ ಹಳೆಯ ಜ್ಞಾನಶಾಖೆಗಳನ್ನು ನಾವು ಇವತ್ತಿನ ವೈಜ್ಞಾನಿಕ ಚೌಕಟ್ಟಿನಲ್ಲಿಟ್ಟು ಹೇಗೆ ನೋಡಬೇಕು? ಬಹುಶಃ ಇದೇ ನಿಜವಾದ ಚರ್ಚೆಯ ವಿಷಯ.